ಹೆಲೋ ಸಾಧಕರೇ, ವೆಲ್ಕಮ್ ಟು ರಘು GK 2026 ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಮತ್ತೆ ಇವತ್ತು ಒಂದು ಗುಡ್ ನ್ಯೂಸ್ ಇದೆ. ಏನಪ್ಪಾ ಅಂದ್ರೆ, ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಯನ್ನ ಯಾರು ಸೇರೋದಕ್ಕೆ ಬಯಸ್ತಾ ಇದಿರಲ್ಲ ಅವರಿಗೆ ಒಂದು ಸ್ಪೆಷಲ್ ಆಗಿರ್ತಕ್ಕಂಥ ಸುವರ್ಣ ಅವಕಾಶವನ್ನ ಇವತ್ತು ಬಂದಿದೆ. ಇವತ್ತು ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಯಿಂದ KA ಮೂಲಕ ಪರೀಕ್ಷೆಯನ್ನು ನಡೆಸೋದಕ್ಕೋಸ್ಕರ HK ಮತ್ತು non-HK ಭಾಗದಲ್ಲಿ ಸುಮಾರು ಹುದ್ದೆಗಳನ್ನು ಕಾಲ್ಫರ್ಮ್ ಮಾಡಿದ್ದಾರೆ. ಅದರ ಕುರಿತಾಗಿ ಪೂರ್ಣವಾಗಿರ್ತಕ್ಕಂಥ ಮಾಹಿತಿ ಅಥವಾ ಡೀಟೇಲ್ ಆಗಿರ್ತಕ್ಕಂತಹ ಮಾಹಿತಿಯನ್ನು ಇವತ್ತು ಈ ವಿಡಿಯೋದಲ್ಲಿ ನಾವು ತಿಳಿದುಕೊಳ್ಳೋಣ. ನೋಡಿ, ಮೊದಲನೇದಾಗಿ ನೋಡಿ, ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆ ಇದು ಅಧಿಕೃತವಾಗಿರ್ತಕ್ಕಂತಹ ನೋಟಿಫಿಕೇಶನ್ ಅನ್ನ ಮಾಡಿದೆ. ಏನಪ್ಪಾ ಅಂತಂದ್ರೆ, ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಯಲ್ಲಿ ಸ್ಥಳೀಯ ವೃಂದದಲ್ಲಿ ಖಾಲಿ ಇರುವಂತಹ ವಿಶೇಷ ಮೀಸಲು ಪೊಲೀಸ್ ಕಾನ್ಸ್ಟೇಬಲ್ KSRPC 334, ಅದೇ ರೀತಿ KSISF 364, ಅದೇ ರೀತಿ ಭಾರತೀಯ ಮೀಸಲು ಪಡೆ 164 ಹುದ್ದೆಗಳಿಗೆ ನೇಮಕಾತಿಯನ್ನ ಮಾಡೋದಕ್ಕೆ ಹೊಸದಾಗಿ ಒಂದು ನೋಟಿಫಿಕೇಶನ್ ಅನ್ನ ಮಾಡಿದ್ದಾರೆ. ಇದು ಸ್ಥಳೀಯ ವೃಂದ HK ಭಾಗದವರಿಗಾಗಿ ಈ ಮೀಸಲಾತಿಯನ್ನ ನೀಡೋದರ ಮೂಲಕ HK ಭಾಗದಲ್ಲಿ ಪೋಸ್ಟ್ ಅನ್ನ ಕಾಲ್ಫರ್ಮ್ ಮಾಡಿದ್ದಾರೆ. ಇದಕ್ಕೆ ಏನೇನಿದೆ ಎಲ್ಲ ರೀತಿಯಾಗಿರ್ತಕ್ಕಂಥ ಮಾಹಿತಿಯನ್ನ ನಾವು ಕೂಲಂಕುಷವಾಗಿ ತಿಳಿದುಕೊಳ್ಳೋಣ. ಮೊದಲೇ ಸ್ಟಾರ್ಟಿಂಗ್ ನೋಡಿ, ಇಲ್ಲಿ ಏನು ಪೊಲೀಸ್ ಇಲಾಖೆಯಲ್ಲಿ ಈ ಕೆಳಕಂಡಂತಹ ಅಂದ್ರೆ 371J HK ಭಾಗದಲ್ಲಿ ಯಾವ್ಯಾವ ಪೋಸ್ಟ್ಗಳು ಎಷ್ಟೆಷ್ಟು ಖಾಲಿ ಇದಾವೆ, ಯಾವ್ದಾದ್ರಲ್ಲಿ ಅಪ್ಪ ಅಂತೇಳಿ ಪೂರ್ತಿಯಾಗಿ ಮಾಹಿತಿಯನ್ನು ನೋಡೋಣ. ನೋಡಿ, KSRPC ವಿಶೇಷ ಮೀಸಲು ಪೊಲೀಸ್ ಕಾನ್ಸ್ಟೇಬಲ್, ಇವರ ವೇತನ ಶ್ರೇಣಿ ಎಷ್ಟಪ್ಪ ಅಂತಂದ್ರೆ 37,500 ರೂಪಾಯಿ ಬೇಸಿಕ್ ಇರುತ್ತೆ. ಅದರಿಂದ ಹೈಯೆಸ್ಟ್ ಲಾಸ್ಟ್ 76,100ವರೆಗೂ. ನೋಡಿ, ಟೋಟಲ್ ಆಗಿ ಹುದ್ದೆಗಳು ಎಷ್ಟಿದಾವಪ್ಪ ಅಂತಂದ್ರೆ, ಪುರುಷ ಭಾಗದಲ್ಲಿ 284, ಮಹಿಳೆಯರಿಗಾಗಿ 50, ಟೋಟಲ್ ಆಗಿ 334 ಹುದ್ದೆಗಳು ಖಾಲಿ ಇದಾವೆ. ಎಷ್ಟು ಹೇಳಿ? 334 ಎಲ್ಲಿ? KSRPCಯಲ್ಲಿ. ಅದೇ ರೀತಿ ಪೊಲೀಸ್ ಕಾನ್ಸ್ಟೇಬಲ್ KSISF ನಲ್ಲಿ ಟೋಟಲ್ ಆಗಿಪ್ಪ ಅಂತಂದ್ರೆ, ಪುರುಷರಿಗೆ 274 ಹುದ್ದೆ, ಮಹಿಳೆಯರಿಗೆ 90 ಹುದ್ದೆಗಳು, ಟೋಟಲ್ ಆಗಿ 364 ಹುದ್ದೆಗಳು ಖಾಲಿ ಇದಾವೆ. ಅದೇ ರೀತಿಯಪ್ಪ ಅಂತಂತಂದ್ರೆ, ವಿಶೇಷ ಮೀಸಲು ಪೊಲೀಸ್ ಕಾನ್ಸ್ಟೇಬಲ್ ಭಾರತೀಯ ಮೀಸಲು ಪಡೆಯಲ್ಲಿ ಟೋಟಲ್ ಆಗಿ ಪುರುಷರಿಗಾಗಿಯೇ 161 ಹುದ್ದೆಗಳು ಖಾಲಿ ಇದಾವೆ. ಎಷ್ಟು ಹೇಳಿ? ಟೋಟಲ್ ಆಗಿ 161 ಹುದ್ದೆಗಳಪ್ಪ ಅಂತಂತಂದ್ರೆ ಖಾಲಿ ಇದಾವೆ. ಟೋಟಲ್ ಎಲ್ಲ ಸೇರ್ಬಿಟ್ಟಪ್ಪ ಅಂತಂತಂದ್ರೆ ನೋಡಿ, 300 ಎಷ್ಟು ಒಂದೇದು ಒಂದು ನಿಮಿಷ ರೀ ನೋಡ್ರಿ, 334 ಹುದ್ದೆಗಳು ಯಾವುದರಲ್ಲಿ? KSRPCಯಲ್ಲಿ. ಅದೇ ರೀತಿ KSISF ಅಲ್ಲಿ 364 ಹುದ್ದೆಗಳು. ಅದೇ ರೀತಿ 161 ಹುದ್ದೆಗಳು. ಟೋಟಲ್ ಆಗಿ ನೋಡಿ, 9, 12, 15, 1, 3, 3, 6, 7, 859 ಹುದ್ದೆಗಳಪ್ಪ ಅಂತಂತಂದ್ರೆ ಈ HK ಭಾಗದಲ್ಲಿ ಖಾಲಿ ಇದಾವೆ. ಟೋಟಲ್ ಆಗಿ ಈ ಹುದ್ದೆಗಳನ್ನು ಯಾರ್ಯಾರು ಅಪ್ಲೈ ಮಾಡಬೇಕು ಅಪ್ಪ ಅಂತಂತಂದ್ರೆ, ಅವ್ರದ್ದು ಕ್ವಾಲಿಫಿಕೇಶನ್ ಏನಿರಬೇಕು ಅಂತ ಇದ್ರ ಪೂರ್ತಿಯಾಗಿರ್ತಕ್ಕಂಥ ಮಾಹಿತಿಯನ್ನು ತಿಳ್ಕೊಳ್ಳೋಣ. ನೋಡ್ರಿ, ಶೈಕ್ಷಣಿಕ ವಿದ್ಯಾರ್ಹತೆ, ಎಜುಕೇಶನ್ ಕ್ವಾಲಿಫಿಕೇಶನ್ ಏನೇನು ಬೇಕು ಅಂತ ನಾವು ಇಲ್ಲಿ ತಿಳಿದುಕೊಳ್ಳೋಣ. ನೋಡಿದ್ರಲ್ಲ, ನೋಡ್ರಿ, ಯಾರೇ ಆಗಿರಲಿ ಅವರು ಸೆಕೆಂಡ್ PUC ಕಂಪಲ್ಸರಿಯಾಗಿ ಪಾಸ್ ಮಾಡಿರಲೇಬೇಕು. ಯಾವಾಗ? 27/2/2018ರಲ್ಲಿ ಕರ್ನಾಟಕ ಪದವಿ ಪೂರ್ವ ಶಿಕ್ಷಣ ಮಂಡಳಿ ನಡೆಸಿರ್ತಕ್ಕಂತಹ PUC ತತ್ಸಮಾಹಾರ ವಿದ್ಯಾರ್ಥಿಯನ್ನ ಅವರು ಕೆಳಕಂಡಂತೆ ಪಾಸ್ ಮಾಡ್ಕೊಂಡಿರಬೇಕು ಅಂತೇಳಿ ಹೇಳಿದ್ದಾರೆ. ನೋಡ್ರಿ, ಏನು CBSE ಆಗಲಿ ಅಥವಾ ISC ನಡೆಸ್ತಕ್ಕಂಥ 12ನೇ ಪರೀಕ್ಷೆ ಪಾಸ್ ಆಗಿರಬೇಕು. ರಾಜ್ಯ ಸರ್ಕಾರದ ಪರೀಕ್ಷಾ ಮಂಡಳಿಯಲ್ಲಿ 12ನೇ ತರಗತಿ ಪಾಸ್ ಆಗಿರಬೇಕು, ಅಥವಾ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಓಪನ್ ಸ್ಕೂಲಿಂಗ್ನಲ್ಲಿ ಏನು NIOS ವತಿಯಿಂದ ನಡೆಸುವಂಥ ಉನ್ನತ ಪ್ರೌಢ ಶಿಕ್ಷಣ ಕೋರ್ಸಲ್ಲಿ ಅವ್ರು ಪಾಸ್ ಆಗಿರಬೇಕು, ಅಥವಾ 2 ವರ್ಷಗಳ ITI ಮಾಡಿದವರು ಕೂಡ ಇಲ್ಲಿ ಅಪ್ಲೈಯನ್ನು ಮಾಡ್ಬೋದು. ITI ಯಾರು ಮಾಡಿದಾರಲ್ಲ ಅವರು. ಅದೇ ರೀತಿಯಪ್ಪ ಅಂತಂತಂದರೆ ಒಟ್ಟಾರೆ ಟೋಟಲ್ ಆಗಿ 12th ಪಾಸ್ ಆಗಿರಬೇಕು. ಏನು ಹೇಳಿ? 12ನೇ ತರಗತಿ ಪಾಸ್ ಆದವರು ಈ ಹುದ್ದೆಗೆ ಅಪ್ಲೈ ಮಾಡಬಹುದು. ಮುಂದುವರೆದು ವಯೋಮಿತಿ ಬಗ್ಗೆ ನೋಡೋಣ. ಏನು ಹೇಳಿ? ವಯೋಮಿತಿ
ಏನಿರಬೇಕು ಅಂಥೇಳಿ ನೋಡ್ರಿ. ಸಾಮಾನ್ಯ ಅಭ್ಯರ್ಥಿಗಳಿಗೆ ಅಂದರೆ ಒಂದು ಬಾರಿಗೆ ಅನ್ವಯ ಆಗುವಂತೆ ಮೊನ್ನೆ ಒಂದು ನೋಟಿಫಿಕೇಶನ್ ಹೊರಡಿಸ್ತಾರಲ್ಲ 29/1/2026 ಅಲ್ಲಿ ಒಂದು ನೋಟಿಫಿಕೇಶನ್ ಹೊರಡಿಸ್ತಾರೆ. ಅಲ್ಲಿ ಗರಿಷ್ಠ ವಯೋಮಿತಿಯನ್ನು 5 ವರ್ಷಗಳ ಸಡಿಲಿಕೆ ನೀಡಿದ್ದಾರೆ ಪ್ರತಿಯೊಂದು ಹುದ್ದೆಗಳಿಗೂ. ಪೊಲೀಸ್ ಹುದ್ದೆಗಳಲ್ಲಿ ಪ್ರತಿಯೊಂದು ಹುದ್ದೆಗೂ 5 ವರ್ಷ ಸಡಿಲಿಕೆ ನೀಡಿದ್ದಾರೆ. ಸಾಮಾನ್ಯ ಅಭ್ಯರ್ಥಿಗಳಿಗೆ 33 ವರ್ಷ. ಅದೇ ರೀತಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಪ್ರವರ್ಗ 1, ಪ್ರವರ್ಗ 2A, 2B, 3A, 3B ಅಭ್ಯರ್ಥಿಗಳಿಗೆ 35 ವರ್ಷ. ಅದೇ ರೀತಿ ಕರ್ನಾಟಕ ರಾಜ್ಯ ಅರಣ್ಯ ಪ್ರದೇಶದಲ್ಲಿ ವಾಸಿಸುವಂತಹ ಬುಡಕಟ್ಟು ಅಭ್ಯರ್ಥಿಗಳಿಗಪ್ಪ ಅಂತಂದರೆ 38 ವರ್ಷ ಅಂತ ಹೇಳಿದ್ದಾರೆ. ಸಾಮಾನ್ಯ ಅಭ್ಯರ್ಥಿಗಳಿಗೆ 33, SC/ST ಅವರಿಗೆ 35 ವರ್ಷ. ಆಮೇಲೆ ಅರಣ್ಯ ಪ್ರದೇಶದಲ್ಲಿ ವಾಸಿಸುವಂಥವರಿಗೆ ಬುಡಕಟ್ಟು ಅಭ್ಯರ್ಥಿಗಳಿಗೆ 38 ವರ್ಷ ಅಂಥೇಳಿ ಕೂಲಂಕಷವಾಗಿ ತಿಳಿಸಿದ್ದಾರೆ. ಅದೇ ರೀತಿ ಮಾಜಿ ಸೈನಿಕರು ಯಾರ್ಯಾರು ಇದ್ದಾರಲ್ಲ ಅವ್ರಿಗೂ ಕೂಡ 3 ವರ್ಷಗಳ ರಿಯಾಯಿತಿ, ಹೆಚ್ಚುವರಿ 3 ವರ್ಷಗಳ ರಿಯಾಯಿತಿಯನ್ನು ನೀಡಿದ್ದಾರೆ. ನೋಡ್ರಿ, ಅರ್ಜಿ ಸಲ್ಲಿಸುವಂಥ ವಿಧಾನ ಯಾವುದರಪ್ಪ ಅಂತಂದರೆ ಪ್ರಾಧಿಕಾರದ ವೆಬ್ಸೈಟಲ್ಲಿ ಹೋಗಬೇಕು. ವೆಬ್ಸೈಟಲ್ಲಿ ಹೋಗಿ ಈ ಲಿಂಕನ್ನು ಓಪನ್ ಮಾಡಿದ್ರೆ ಸಾಕು. cet.online.karnataka.government.in /KEA /ನಲ್ಲಿ ನೀವು ಲಿಂಕನ್ನು ಓಪನ್ ಮಾಡಿದಾಗ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸ್ಬೋದು. ಆಮೇಲೆ ಹುದ್ದೆಗಳಿಗೆ ವರ್ಗೀಕರಣದಲ್ಲಿ ಪ್ರಕಟಿಸಿದ ಯಾವುದಾದ್ರೂ ಒಂದು ಪಡೆಗೆ ಅಂದರೆ ಒಂದು ಬೆಟಾಲಿಯನ್ಗೆ ಮಾತ್ರ ಅರ್ಜಿಯನ್ನು ಸಲ್ಲಿಸತಕ್ಕಂಥದ್ದು ಇದರಲ್ಲಿ ಕೂಲಂಕುಷವಾಗಿ ತಿಳಿಸಿದ್ದಾರೆ. ನೋಡ್ರಿ, ಅರ್ಜಿ ಯಾವಾಗ ಆನ್ಲೈನಲ್ಲಿ ಪ್ರಾರಂಭ ಆಗುತ್ತಪ್ಪ ಅಂತಂದರೆ 13/7/2026 ಅರ್ಜಿ ಪ್ರಾರಂಭವಾಗುತ್ತೆ. ಅರ್ಜಿ ಸಲ್ಲಿಸುವಂಥ ಕೊನೆ ದಿನಾಂಕ 10/8/2026. ಅದೇ ರೀತಿ ಶುಲ್ಕವನ್ನು ಪಾವತಿಸುವಂಥ ದಿನಾಂಕ 11/8/2026. ಒಟ್ಟಾರೆ ಒಂದು ತಿಂಗಳಲ್ಲಿ ಈ ಅರ್ಜಿ ಸಲ್ಲಿಸುವಂಥದ್ದು ಆಮೇಲೆ ಫೀಸ್ ಕಟ್ಟುವಂಥ ಎಲ್ಲ ಪ್ರೊಸೀಜರ್ ಎಲ್ಲ ಮುಕ್ತಾಯವನ್ನು ಹೊಂದುತ್ತದೆ. ನೋಡ್ರಿ, ಇವರಿಗೆ ಖಾಯಂ ಪೂರ್ವ ಅವಧಿಯಲ್ಲಿ ಇವ್ರ ವೇತನ ಶ್ರೇಣಿ ಏನಾಗಿರ್ತದೆ, ತರಬೇತಿ ಅವಧಿಯಲ್ಲಿ ಏನೇನು ಇರುತ್ತೆ, ಖಾಯಂ ಪೂರ್ಣ ಅವಧಿಯಲ್ಲಿ ಏನೇನು ಇರುತ್ತೆ ಅಂದರೆ 2 ವರ್ಷಗಳ PP ಇರುತ್ತೆ. 2 ವರ್ಷ 6 ತಿಂಗಳ ಕಾಲ ಖಾಯಂ ಪೂರ್ವ ಅವಧಿಯನ್ನು ಹೊಂದಿರ್ತದೆ. 2.5 years ಪ್ರೊಬೆಷನರಿ ಪೀರಿಯಡ್ ಅಂತೇಳಿ ಇರುತ್ತೆ, ಅದು ಇರುತ್ತೆ. ಆಮೇಲೆ ಇವ್ರ ವೇತನ ಶ್ರೇಣಿಯನ್ನು ನೋಡ್ತಾ ಹೋದರೆ ನೋಡ್ರಿ 37,500 ರೂಪಾಯಿ ಇದೆ. ಎಷ್ಟು ಹೇಳಿ, 37,500 ರೂಪೀಸ್ ಇದೆ. ಇದಕ್ಕೆ HRA, TA, DA, ಮೆಡಿಕಲ್ಲು, ಸ್ಪೆಷಲ್ ಅಲವೆನ್ಸು, ಸಿಟಿ ಅಲವೆನ್ಸು ಇವೆಲ್ಲ ಸೇರಿದ್ರೆ ಸುಮಾರು ಏನಿಲ್ಲಪ್ಪ ಅಂತಂದರೆ 45,000 ರೂಪಾಯಿಗಳಿಗಿಂತ ಹೆಚ್ಚು ಸ್ಯಾಲ್ರಿ ಅಪ್ಪ ಅಂತಂದರೆ ಬೈ ಹ್ಯಾಂಡನ್ನು ನೀವು ಪಡೆದುಕೊಳ್ಳಬಹುದು. ಪಿಂಚಣಿ ಸೌಲಭ್ಯ ಇವರಿಗೆ ಹೊಸದಾಗಿ ಈಗ ಯಾರು 2006 ನಂತರ ಯಾರು ಅಪಾಯಿಂಟ್ ಆಗ್ತಾರಲ್ಲ, ಲಾಸ್ಟ್ ವಿಡಿಯೋದಲ್ಲಿ ತಿಳಿಸ್ದಂಗೆ ಅವರಪ್ಪ ಅಂತಂದರೆ NPS ಸೌಲಭ್ಯ ಅಪ್ಪ ಅಂತಂದರೆ ಇವ್ರಿಗೂ ಕೂಡ ಅನ್ವಯ ಆಗ್ತದೆ. ನೋಡ್ರಿ, ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸುವಂತಹ ಅಭ್ಯರ್ಥಿಗಳಿಗೆ ಎಷ್ಟು ಶುಲ್ಕ ಇರುತ್ತಪ್ಪ ಅಂತಂದರೆ ಸಾಮಾನ್ಯ ಅಭ್ಯರ್ಥಿಗಳು ಮತ್ತು ಇತರೆ ಪ್ರವರ್ಗ 2A, 2B, 3A, 3B ಇವ್ರಿಗಪ್ಪ ಅಂತಂದರೆ 750 ರೂಪಾಯಿ ಇರ್ತದೆ. ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಪ್ರವರ್ಗ 1 ಮತ್ತು ಮಾಜಿ ಸೈನಿಕರಿಗೆಲ್ಲಪ್ಪ ಅಂತಂದರೆ 500 ರೂಪಾಯಿ ಫೀಸ್ ಇರ್ತದೆ. ಆದರೆ KE ಅವರು ಯಾವುದೇ ಕಾರಣಕ್ಕೂ ಈ ಶುಲ್ಕವನ್ನು ವಾಪಸ್ಸು ಮರಳಿ ನೀಡೋದಿಲ್ಲ. ಲಿಖಿತ ಪರೀಕ್ಷೆ ವಿಧಾನ ಯಾವ ರೀತಿಯಾಗಿರ್ತದಪ್ಪ ಅಂತಂತಂದರೆ ನೋಡ್ರಿ, ಆಫ್ಲೈನ್ ಮೂಲಕ ಇರ್ತದೆ. ಇದು OMR ಮೂಲಕ ಎಕ್ಸಾಮ್ ಇರುತ್ತೆ. ನಾರ್ಮಲ್ ಆಗಿ ನಿಮ್ಗೆ ಎಲ್ಲರಿಗೂ ಗೊತ್ತು, ಹೋಗೋ ಟೈಮಲ್ಲಿ ಏನೇನು ತೆಗೆದುಕೊಂಡು ಹೋಗಬೇಕು ಅದರದ್ದೆಲ್ಲ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದಾರೆ. ಇದರಲ್ಲಿ ನೋಡಿದ್ರಲ್ಲ, ನೋಡ್ರಿ ಏನೇನಿರುತ್ತೆ ಪ್ರಶ್ನೆ ಪತ್ರಿಕೆ ಪ್ಯಾಟರ್ನ್ ಯಾವ ರೀತಿಯಾಗಿರ್ತದಪ್ಪ ಅಂತಂತಂದರೆ ನೋಡ್ರಿ, ಲಿಖಿತ ಪರೀಕ್ಷೆ ಸಾಮಾನ್ಯ ಅಧ್ಯಯನ ಮತ್ತು ಮಾನಸಿಕ ಸಾಮರ್ಥ್ಯದ ಬಗ್ಗೆ 100 ಅಂಕಗಳಿಗೆ ಒಟ್ಟು 100 ಪ್ರಶ್ನೆಗಳು ಇರ್ತವೆ. ಎಷ್ಟು 90 ನಿಮಿಷ ಅಂದರೆ 1.5 ಗಂಟೆಯಪ್ಪ ಅಂತಂತಂದರೆ ಸಮಯ ಇರ್ತದೆ. ಇದರಲ್ಲಪ್ಪ ಅಂತಂತಂದರೆ ನೀವು 100 ಅಂಕಗಳಿಗೆ 100 ಪ್ರಶ್ನೆಗಳನ್ನು ಉತ್ತರಿಸಬೇಕು 1.5 ತಾಸಿನಲ್ಲಿ. ಆಮೇಲೆ ಲಿಖಿತ ಪರೀಕ್ಷಾ ವೇಳಾಪಟ್ಟಿ ನೋಡ್ರಿ, ಆಲ್ರೆಡಿ ಎಕ್ಸಾಮ್ ಇನ್ನೂ ಯಾವಾಗ ಕಂಡಕ್ಟ್ ಮಾಡ್ತಾರೆ ಅಂತೇಳಿ ಅದ್ರ ಬಗ್ಗೆ ಪೂರ್ಣವಾಗಿ ಮಾಹಿತಿ ನೀಡಿದ್ದಾರೆ. 20/9/2026 ಮಧ್ಯಾಹ್ನ 2:30ರಿಂದ 4 ಗಂಟೆವರೆಗೂ ಇರ್ತದೆ ಇದು ಪೇಪರ್. 20/9/2026 ನೋಡ್ರಿ, ಇವಾಗಿನ್ನ ಜುಲೈ ಮಂತ್ ನಡೀತಾ ಇದೆ. ಜುಲೈ, ಆಗಸ್ಟ್, ಸೆಪ್ಟೆಂಬರ್ ತಿಂಗಳಲ್ಲಿ ಎಕ್ಸಾಮ್ ನಡೀತದೆ. ಸುಮಾರು ಏನಿಲ್ಲಪ್ಪ ಅಂತಂದ್ರೆ 90 ದಿನಗಳ ಕಾಲ ನಿಮಗೆ ಎಕ್ಸಾಮ್ ಇದೆ, ಎಕ್ಸಾಮ್ ಟೈಮ್ ಇದೆ. ಇನ್ನೂ ಆರಾಮಾಗಿ ಪ್ರಿಪ್ರೇಷನನ್ನು ಮಾಡ್ಬೋದು. ನೋಡ್ರಿ, ಕಡ್ಡಾಯ ಕನ್ನಡ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ನಲ್ಲ ನಿಮಗೆ, ಕಡ್ಡಾಯ ಕನ್ನಡ ಎಲ್ಲರೂ ಏನು ಬರೆಯುವಂಥ ಅವಶ್ಯಕತೆ ಇಲ್ಲ. ಇಂಗ್ಲೀಷ್ ಮೀಡಿಯಮಲ್ಲಿ ಯಾರು ಓದಿದ್ದಾರಲ್ಲ ಅವ್ರು ಬರೀಬೇಕು, ITI ಮಾಡಿದವ್ರು ಕೂಡ ಬರೀಬೇಕು. ಅದರಲ್ಲಿ SSLCಯಲ್ಲಿ ಅವ್ರದ್ದು ಫಸ್ಟ್ ಲ್ಯಾಂಗ್ವೇಜ್ ಅಥವಾ ಸೆಕೆಂಡ್ ಲ್ಯಾಂಗ್ವೇಜ್ ಕನ್ನಡ ಇದ್ದರೆ ಯಾರೂ ಬರೆಯೋಂಗಿಲ್ಲ. ಉಳಿದವರಂತೂ ಕಂಪಲ್ಸರಿ ಬರೀಲೇಬೇಕು. ಅದ್ರ ಬಗ್ಗೆ ಪೂರ್ತಿ ಮಾಹಿತಿಯನ್ನು ನಾನು ನೀಡಿದ್ದೀನಿ ನಿಮಗೆ ಆಲ್ರೆಡಿ ಲಾಸ್ಟ್ ವಿಡಿಯೋದಲ್ಲಿ.
ಋಣಾತ್ಮಕ ಮೌಲ್ಯಮಾಪನ ಇರ್ತದೆ ನೋಡ್ರಿ. ನಾರ್ಮಲ್ ಆಗಿ ಕಂಪಲ್ಸರಿ ಎಕ್ಸಾಮಲ್ಲಿ 0.2 ಅಂಕಗಳನ್ನು ಕಳೆಯಲಾಗ್ತದೆ ನೋಡ್ರಿ. 4 ಕ್ವಶನ್ಗಳಿಗೆ ನೀವು ಕಂಡಕ್ಟ್ ಮಾಡಿದ್ರಿ ಅಂತಂದರೆ 4 ಏನಾದರೂ ರಾಂಗ್ ಆದರೆ 1 ಮಾರ್ಕ್ಸ್ ನಿಮ್ದು ಕಟ್ ಆಗ್ತದೆ. ಏನಾದರೂ ಒಂದು ಕ್ವಶನ್ ನೀವೇನಾದರೂ ತಪ್ಪು ಮಾಡಿದ್ರಿಯಪ್ಪ ಅಂದರೆ 0.25 ಮಾರ್ಕ್ಸ್ ನಿಮಗೆ ಕಟ್ ಮಾಡ್ತಾರೆ. ಆಮೇಲೆ ನೆಕ್ಸ್ಟ್ ಅಪ್ಪ ಅಂತಂತಂದರೆ ದೇಹದಾಢ್ಯತೆ ಮತ್ತು ಸಹಿಷ್ಣುತೆ ಪರೀಕ್ಷೆಗಳ ವಿವರವನ್ನು ನಾವು ನೋಡ್ತಾ ಹೋಗೋಣ. ಏನು 1:5 ರಂತೆ ಅನುಪಾತದಲ್ಲಿರುವಂಥ ಅರ್ಹ ಅಭ್ಯರ್ಥಿಗಳ ಪಟ್ಟಿಯನ್ನು ತಯಾರಿಸಲಾಗುವುದು. 1:5 ಅನುಪಾತದಂತೆ ಆಯ್ಕೆಯಾಗಿರುವಂತಹ ಅಭ್ಯರ್ಥಿಗಳಿಗೆ ದೇಹದಾಢ್ಯತೆ ಮತ್ತು ಸಹಿಷ್ಣುತೆ ಪರೀಕ್ಷೆ ಅರ್ಹರಾಗಿದ್ದಲ್ಲಿ ಮುಂದಿನ 1:5 ಅನುಪಾತದಲ್ಲಿ ಅಭ್ಯರ್ಥಿಗಳನ್ನು ಸಹಿಷ್ಣುತೆ ಮತ್ತು ದೇಹದಾಢ್ಯ ಪರೀಕ್ಷೆಗೆ ಕರೆಯಲಾಗ್ತದೆ. ಈ ಅನುಪಾತವು ಯಾವುದೇ ಕಾರಣಕ್ಕೂ 1:10 ಅನುಪಾತವನ್ನು ಮೀರುವಂತಿಲ್ಲ ಅಂತೇಳಿ ಖಡಾಖಂಡಿತವಾಗಿ ಇದರಲ್ಲಿ ಡೀಟೇಲ್ ಆಗಿ ನೀಡಿದ್ದಾರೆ. 1:5ಗೆ ಯಾರ್ಯಾರೆಲ್ಲ ಅರ್ಹತೆ ಹೊಂದ್ತಾರ ಏನೇನು ಅಂತೇಳಿ ಇದ್ರ ಬಗ್ಗೆ ನೋಡೋಣ. ನೀವು ಇನ್ನೂ ಎಕ್ಸಾಮ್ ಆದರೂ ಬರೀರಿ, ಎಕ್ಸಾಮ್ ಬರೆದ ಮೇಲೆ ಮಾತ್ರ ನಿಮಗೆ ಇದ್ರ ಬಗ್ಗೆ ಪೂರ್ತಿಯಾಗಿರ್ತಕ್ಕಂಥ ಮಾಹಿತಿ ಸಿಗ್ತದೆ ನೋಡ್ರಿ. 1:5 ಅನುಪಾತದಡಿಯಲ್ಲಿ ಅರ್ಹಗೊಂಡ ಅಭ್ಯರ್ಥಿಗಳಿಗೆ ಏನು ದೇಹದಾಢ್ಯತೆ ಪರೀಕ್ಷೆ ಏನೇನು ಇದೆಯಲ್ಲ, ದೇಹದಾಢ್ಯತೆ ಪರೀಕ್ಷೆ ಬಗ್ಗೆ ಅದ್ರ ಕುರಿತಾಗಿ ನೋಡೋಣ. ಪರೀಕ್ಷಾ ದಿನಾಂಕವನ್ನು ವೆಬ್ಸೈಟ್ನಾಗ ಇಲ್ಲಿ ಲಿಂಕ್ ಕೊಟ್ಟಿರ್ತಾರೆ. ಅದು ಯಾವಾಗ ಬರುತ್ತೆ ಏನು ಎತ್ತ ಅಂತೇಳಿ ಅದ್ರ ಬಗ್ಗೆ ಪೂರ್ತಿ ಡೀಟೇಲ್ ಆಗಿ ಏನೇನಿರುತ್ತೆ ನೋಡೋಣ. ಅದ್ರ ಬಗ್ಗೆ ಫುಲ್ ಡೀಟೇಲ್ ಆಗಿ ಅವಾಗ ಏನೇನು ತೊಗೊಂಡು ಹೋಗಬೇಕು ಏನೇನಿಲ್ಲ ಅಂತೇಳಿ ನೋಡ್ರಿ. ದೇಹದಾಢ್ಯತೆ ಪರೀಕ್ಷೆಯಲ್ಲಿ ಏನು ಪುರುಷರು ಮತ್ತು ಮಾಜಿ ಸೈನಿಕರು ನೋಡ್ರಿ ಎತ್ತರ 168 ಸೆಂಟಿಮೀಟರ್ ಇರಬೇಕು. ಎದೆ ಸುತ್ತಳತೆ 86 ಸೆಂಟಿಮೀಟರ್ ಇರಬೇಕು. ನೀವೇನಾದರೂ ಎದೆಯನ್ನು ಹಿಗ್ಗಿಸಿದಾಗ 5 ಸೆಂಟಿಮೀಟರ್ ಎಕ್ಸ್ಟ್ರಾ ಆಗಬೇಕಂದ್ರೆ 91 ಸೆಂಟಿಮೀಟರ್ ಆಗಬೇಕು. ಅದೇ ರೀತಿ ಮಹಿಳಾ ಅಭ್ಯರ್ಥಿಗೆ ನೋಡಿದ್ರೆ 158 ಹೈಟ್ ಇರಬೇಕು, 45 kg ತೂಕ ಇರಬೇಕು ಅವ್ರದ್ದು. ಅದೇ ರೀತಿ ಕರ್ನಾಟಕ ಅರಣ್ಯ ಪ್ರದೇಶದಲ್ಲಿ ವಾಸಿಸುವಂಥ ಬುಡಕಟ್ಟು ಪುರುಷರಿಗೆ ಏನೇನು ಇರಬೇಕಪ್ಪ ಅಂದರೆ 155 ಅವ್ರದ್ದು 155 ಸೆಂಟಿಮೀಟರ್ ಹೈಟು, ಎದೆ ಸುತ್ತಳತೆ 5 ಸೆಂಟಿಮೀಟರ್ ಕನಿಷ್ಠ ವಿಸ್ತರಿಸುವುದರೊಂದಿಗೆ ಸಂಪೂರ್ಣವಾಗಿ ಹಿಗ್ಗಿಸಿದಾಗ ಟೋಟಲ್ ಆಗಿ 75 ಸೆಂಟಿಮೀಟರ್ಗಳಿಂತ ಕಡಿಮೆ ಇಲ್ಲದಂತೆ ಇರಬೇಕು. ಅದೇ ರೀತಿ ಕರ್ನಾಟಕ ಅರಣ್ಯ ಪ್ರದೇಶದಲ್ಲಿ ವಾಸಿಸುವಂಥ ಬುಡಕಟ್ಟು ಮಹಿಳೆಯರಿಗೆ ಹೈಟ್ 150 ಸೆಂಟಿಮೀಟರ್ ಇರಬೇಕು, 45 kg ತೂಕ ಅವರನ್ನು ಹೊಂದಿರಬೇಕು. ನೋಡ್ರಿ ಕೆಳಗಡೆ ಏನು ಕೊಟ್ಟಿದ್ದಾರೆ ಟಿಪ್ಪಣಿಯಲ್ಲಿ, ಕನಿಷ್ಠ ಎತ್ತರ 168 ಸೆಂಟಿಮೀಟರ್ ಹೊಂದಿರುವ ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ ಲಭ್ಯವಿಲ್ಲದೆ ಇರುವ ಪಕ್ಷದಲ್ಲಿ ಕಡಿಮೆ ಎತ್ತರ ಹೊಂದಿರುವಂಥ ಮಾಜಿ ಸೈನಿಕ ಅಭ್ಯರ್ಥಿಗಳಿಗೂ ಸಹ ಅರ್ಹತೆಗೆ ಅನುಗುಣವಾಗಿ ಅಂತಿಮ ಆಯ್ಕೆ ಪಟ್ಟಿಯಲ್ಲಿ ಪರಿಗಣಿಸೋದು. ಈಗ ಮಾಜಿ ಸೈನಿಕರು ಇರ್ತಾರಲ್ಲ, ಅಪ್ಪಿತಪ್ಪಿ ಅವ್ರು ಏನಾದರೂ 168 ಸೆಂಟಿಮೀಟರ್ ಏನಾದರೂ ಇರಲಿಲ್ಲಪ್ಪ ಅಂತಂದ್ರೆ ಅದಕ್ಕಿಂತ ಕಮ್ಮಿ ಯಾರಾದರೂ ಅರ್ಹತೆ ಹೊಂದಿದ್ರಪ್ಪ ಅಂತಂದ್ರೆ ಅವ್ರು ಕೂಡಪ್ಪ ಅಂತಂದ್ರೆ ಆಯ್ಕೆಯಲ್ಲಿ ಪರಿಗಣಿಸ್ಬೇಕಂತ ಹೇಳಿ ಕೊಟ್ಟಿದ್ದಾರೆ. ಬುಡಕಟ್ಟು ಜನಾಂಗ ಅಂದರೆ ಏನು, ಉತ್ತರ ಕನ್ನಡದ ಕಾರವಾರ, ದಕ್ಷಿಣ ಕನ್ನಡ, ಮಂಗಳೂರು, ಉಡುಪಿ, ಚಿಕ್ಕಮಗಳೂರು, ಶಿವಮೊಗ್ಗ, ಕೊಡಗು, ಚಾಮರಾಜನಗರ, ಮೈಸೂರು ಅರಣ್ಯಗಳಲ್ಲಿ ಸಿದ್ದಿಗರು ಮತ್ತು ಜೇನು ಕುರುಬರು, ಕಾಡು ಕುರುಬರು, ಎರವ ಮತ್ತು ಸೋಲಿಗ, ಕುಡಿಯ, ಗೌಡ್ಲು ಮತ್ತು ಹಲ್ಸರು ಮತ್ತು ಮಲೆ ಕುಡಿಯ ಮತ್ತು ಕೊರಗು ಬುಡಕಟ್ಟು ಸಮುದಾಯಕ್ಕೆ ಸೇರಿದ ಅಭ್ಯರ್ಥಿಗಳಿಗಪ್ಪ ಅಂತಂತಂದ್ರೆ ಬುಡಕಟ್ಟು ಜನಾಂಗದವರು ಅಂಥೇಳಿ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಅದೇ ರೀತಿ ಮುಂದುವರೆದು ಇವರೆಲ್ಲ ಏನೇನು ಇರಬೇಕು ಅದರ ಬಗ್ಗೆ ನೋಡಿದ್ದಾರೆ. ದೈಹಿಕ ಸಹಿಷ್ಣುತೆ ಪರೀಕ್ಷೆಯಲ್ಲಿ ಏನೇನು ಮಾಡ್ತಾರಪ್ಪ ಅಂತಂತಂದರೆ ಏನು ಫಿಸಿಕಲ್ ಏನೇನು ಟೆಸ್ಟ್ ಇದಾವಂತ ನೋಡೋಣ. ನೋಡ್ರಿ ದೈಹಿಕ ಸಹಿಷ್ಣುತೆ ಪರೀಕ್ಷೆಯಲ್ಲಿ ನೋಡ್ರಿ ಪುರುಷ ಅಭ್ಯರ್ಥಿಗಳಿಗೆ ಏನಿದೆಯಪ್ಪ ಅಂತಂದ್ರೆ 1600 ಮೀಟರ್ ಓಟವನ್ನು 6 ನಿಮಿಷ 30 ಸೆಕೆಂಡ್ಗಳಲ್ಲಿ ಏನು ಕಂಪ್ಲೀಟ್ ಮಾಡಬೇಕು. ಉದ್ದ ಜಿಗಿತ ಅಥವಾ ಎತ್ತರ ಜಿಗಿತ ಎರಡರಲ್ಲಿ ಒಂದು ಏನು 3.80 ಮೀಟರ್ 80 ಮೀಟರ್ ಅಂದರೆ 3.80 ಮೀಟರ್ ಕಡಿಮೆ ಇಲ್ಲದಂತೆ ಅವರು ಉದ್ದವನ್ನು ಜಿಗಿಬೇಕು. ಇಲ್ಲಪ್ಪ ಅಂತಂದ್ರೆ 1.3 ಮೀಟರ್ಗಿಂತ ಕಡಿಮೆ ಇಲ್ಲದಂತೆ ಅವರು ಎತ್ತರ ಜಿಗಿತವನ್ನು ಮಾಡಬೇಕು. ನೋಡ್ರಿ ಇವರಿಗೆ 3 ಅವಕಾಶಗಳನ್ನು ಕೊಟ್ಟಿರ್ತಾರೆ. 3ರಲ್ಲಿ ಒಂದು ಟೈಮ್ ಕ್ಲಿಯರ್ ಮಾಡಿದ್ರೆ ಅವರಿಗೆ ಕ್ವಾಲಿಫೈ ಆಗ್ತಾರೆ. ಅದೇ ರೀತಿ ಗುಂಡು ಎತ್ಸ 7.26 ಕಿಲೋಮೀಟರ್ ಇರ್ತದೆ. ಇದು ಕೆ ಜಿ ಇರುತ್ತೆ, ಸಾರಿ ಕಿಲೋಮೀಟರ್ ಅಲ್ಲ ಕೆ ಜಿ ಇರುತ್ತೆ. ಅದಪ್ಪ ಅಂದ್ರೆ 5.60 ಮೀಟರ್ಗಿಂತ ಕಡಿಮೆ ಇಲ್ಲದಂತೆ ಇವರಪ್ಪ ಅಂತಂದ್ರೆ ಗುಂಡೆಸ್ತಾರೆ. ಎಷ್ಟು 3 ಅವಕಾಶಗಳಲ್ಲಿ. ಮಹಿಳೆ ಅಭ್ಯರ್ಥಿಗೆ ನೋಡ್ತಾ ಹೋದರೆ 400 ಮೀಟ್ರಪ್ಪ ಅಂತಂದ್ರೆ 1 ನಿಮಿಷ 30 ಸೆಕೆಂಡ್ನಾಗ ಕಂಪ್ಲೀಟ್ ಮಾಡಬೇಕು. ಉದ್ದ ಜಿಗಿತಪ್ಪ ಅಂತಂತಂದರೆ 2.50 ಮೀಟರ್ಗಿಂತ ಕಡಿಮೆ ಇಲ್ಲದಂತೆ ಅವರು ಜಿಗಿಬೇಕು. ಅದೇ ರೀತಿ ಎತ್ತರಪ್ಪ ಅಂತಂದರೆ 0.9 ಮೀಟರ್ಗಿಂತ ಕಡಿಮೆ ಇಲ್ಲದಂತೆ 3 ಅವಕಾಶಗಳದಾಗಪ್ಪ ಅಂತಂದರೆ ಅವರು ಕೂಡ ಕಂಪ್ಲೀಟ್ ಮಾಡಬೇಕು. ಅದೇ ರೀತಿ ಗುಂಡು ಎಸೆತವನ್ನು ನಾವು ನೋಡ್ತಾ ಹೋದರೆ 4 kg 3.75 ಮೀಟ್ರ್ ಅದಕ್ಕೆ ಕಡಿಮೆ ಇಲ್ಲದಂತೆ 3 ಅವಕಾಶಗಳದಾಗಪ್ಪ ಅಂತಂದರೆ ಇವರಿಗೆ ಅವಕಾಶವನ್ನು ಕೊಟ್ಟರೆ ಮಾಡಿದರೆ ಮಾತ್ರ ಅವರು ಕ್ವಾಲಿಫೈ ಆಗ್ತಾರೆ. ಅದರಲ್ಲಿ ನೋಡಿದ್ರಲ್ಲ ಏನೇನು ಫಿಸಿಕಲ್ ಇರುತ್ತೆ ಅಂತೇಳಿ ಅದ್ರ ಬಗ್ಗೆನೂ ಕೂಡ ನಾವು ತಿಳಿದುಕೊಂಡ್ವಿ. ಅದೇ ರೀತಿಯಪ್ಪ ಅಂತಂದರೆ ವೈದ್ಯಕೀಯ ಪರೀಕ್ಷೆ
ಏನೇನು ಫಿಸಿಕಲ್ಸ್ ಇದು ಮೆಡಿಕಲ್ ಟೆಸ್ಟ್ ಇರ್ತಾವಲ್ಲ ಅದ್ರ ಕುರಿತಾಗಿ ಕೊಟ್ಟಿದ್ದಾರೆ. ಇದು ಎಲ್ಲ ನೀವೆಲ್ಲ ಫೈನಲ್ ಆಗಿ ಲಿಸ್ಟಲ್ಲಿ ಸೆಲೆಕ್ಷನ್ ಆಗಿ ಹೋದ್ರಿಯಪ್ಪ ಅಂತಂತಂದರೆ ಆವಾಗ ಇದು ಎಲ್ಲ ಆಗ್ತದೆ. ಅದರಲ್ಲಿ ದೃಷ್ಟಿ ಕುರಿತಾಗಿ ಐತೆ, ಶ್ರವಣ, ದೂರದೃಷ್ಟಿ, ಸಮೀಪ ದೃಷ್ಟಿ ಎಷ್ಟೆಷ್ಟು ಇರಬೇಕು, ಉತ್ತಮ ಎಷ್ಟು, ಕನಿಷ್ಠ ಎಷ್ಟಿರಬೇಕು, ಶ್ರವಣ ಶಕ್ತಿ ಅದ್ರ ಕುರಿತಾಗಿರ್ತದೆ. ನೀವು ಕೇಳುವಂಥ ಶಬ್ದ ಏನೇನು ಗ್ರಹಿಸ್ತೀರಿ ಅದು ಇದು. ಆಮ್ಯಾಗ ನ್ಯೂನ್ಯತೆಗಳು ಏನೇನಿದಾವಪ್ಪ ಅಂತಂದರೆ ಅಪಧಮನಿ ಊತ ಕೂಡ ಅನರ್ಹತೆ ಮಾಡ್ತದೆ. ಮಾತಿನಲ್ಲಿ ಅಡಚಣೆ ಏನಾದರೂ ಇತ್ತಪ್ಪ ಅಂದ್ರೆ ಅದು ಕೂಡ ಅನರ್ಹತೆ. ಎದೆ ಕ್ಷೇಕಿರಣವನ್ನು ಪರೀಕ್ಷೆಗೆ ತೆಗೆದುಕೊಳ್ಳಲಾಗುವುದು ಮತ್ತು ಯಾವುದೇ ಇತರೆ ವೈದ್ಯಕೀಯ ಪರೀಕ್ಷೆಗಳು ವೈದ್ಯಕೀಯ ಮಂಡಳಿ ಸಲಹೆ ಮೇರೆಗೆ ನಡೆಸಲಾಗ್ತದೆ ಅಂತೇಳಿ ಹೇಳಿದ್ದಾರೆ. ಏನೇನು ಆಪ್ಷನ್ಸ್ಗಳು ಇಲ್ಲಿ ಕೊಟ್ಟಿದ್ದಾರಲ್ಲ ಅವು ಎಲ್ಲಪ್ಪ ಅಂದ್ರೆ ಕಂಡಕ್ಟ್ ಮಾಡಿದಾಗ ನಾರ್ಮಲ್ ಆಗಿ ಎಲ್ರದ್ದು ಬರುತ್ತೆ. ಕೆಲವ್ರಿಗೆ ಏನಾದರೂ ಸಮಸ್ಯೆ ಇತ್ತಪ್ಪ ಅಂತಂದ್ರೆ ಅವ್ರು ಮಾತ್ರ ಇದರಲ್ಲಿ ಡಿಸ್ಕ್ವಾಲಿಫೈ ಆಗ್ತಾರೆ ಅಂತೇಳಿ ನಾವು ಇಲ್ಲಿ ತಿಳಿದುಕೊಳ್ಬೇಕು. ನೇಮಕಾತಿ ಏನು? ನೇಮಕಾತಿ ವೈದ್ಯಕೀಯ ಮಂಡಳಿಯ ವೈದ್ಯಕೀಯ ಪರೀಕ್ಷೆ ನಡೆಸಿದ ನಂತರ ನೀಡುವಂಥ ವರದಿಯನ್ನು ಆಧರಿಸಿ ಆಯ್ಕೆ ಪ್ರಾಧಿಕಾರ ಅನುಸಾರ ಹುದ್ದೆಗಳನ್ನಪ್ಪ ಅಂತಂದ್ರೆ ತಯಾರಿ ಮಾಡ್ತಾರೆ. ಪ್ರಾಧಿಕಾರಕ್ಕೆ ಕಳಿಸುವಂಥ ಮತ್ತು ಸದರಿ ಆಯ್ಕೆ ಪಟ್ಟಿಯನ್ನು ಪ್ರಕಟಣೆಯನ್ನು ಮಾಡುತ್ತೆ. ಅದನಂತರ ಆಯ್ಕೆ ಪಟ್ಟಿಯಲ್ಲಿ ಆಯ್ಕೆ ಆಗಿರುವಂಥ ಅಭ್ಯರ್ಥಿಗಳು ಆಯ್ಕೆಗೆ ಎಲ್ಲ ರೀತಿಯಿಂದಲೂ ಅಪ್ಪ ಅಂತಂದ್ರೆ ಅರ್ಹತೆಯನ್ನು ಹೊಂದಿರುವುದ ಬಗ್ಗೆ ನೇಮಕಾತಿ ಪ್ರಾಧಿಕಾರ ದೃಢೀಕರಿಸಿಕೊಂಡ ನಂತರನೇ ಖಾಲಿ ಹುದ್ದೆಗಳ ಅನುಸಾರ ನೇಮಕಾತಿ ಮಾಡಿಕೊಳ್ತದೆ ಅಂತೇಳಿ ತಿಳಿಸಿದ್ದಾರೆ. ಕೆಲವೊಂದು ಷರತ್ತುಗಳಿದ್ದಾವೆ, ಅದೇನೇನಿದೆ ಅಂತೇಳಿ ನೀವು ನೋಡ್ಕೊಳ್ರಿ. ಆಮೇಲೆ ಮುಂದುವರೆದು ನಿಮ್ಮದು ಕನ್ನಡ ಮಾಧ್ಯಮ ಆಗಲಿ, ಗ್ರಾಮೀಣ ಅಭ್ಯರ್ಥಿ ಏನೇನು ಮೀಸಲಾತಿ ಅಡಿಯಲ್ಲಿ ನೀವು ಅಪ್ಲಿಕೇಶನನ್ನು ಹಾಕೋದಕ್ಕೆ ಟ್ರೈ ಮಾಡ್ತಿರಲ್ಲ ಅದು ಎಲ್ಲ ರೀತಿಯಿಂದ ಇಲ್ಲಿ ಡೀಟೇಲ್ ಆಗಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ನೀವು ಇಲ್ಲಿ ಈ ಲಿಂಕನ್ನು ಓಪನ್ ಮಾಡ್ಕೊಂಡ್ಬಿಟ್ಟು ಪೂರ್ತಿಯಾಗಿರ್ತಕ್ಕಂಥ ಮಾಹಿತಿಯನ್ನು ನೀವು ತಿಳಿದುಕೊಳ್ಬೇಕು. ನೋಡಿದ್ರಲ್ಲ, ಇವತ್ತು ನಾವು HK ಭಾಗದಲ್ಲಿ ಕಾಲ್ಫಾರ್ಮ್ ಮಾಡಿರುವಂಥ ಎಲ್ಲ ಹುದ್ದೆಗಳ ಕುರಿತಾಗಿ ನೋಡಿದ್ವಿ. ಅದೇ ರೀತಿಯಪ್ಪ ಅಂತಂತಂದರೆ ನಾನ್ HK ಭಾಗದಲ್ಲಿ ಕೂಡ ಕಾಲ್ಫಾರ್ಮ್ ಮಾಡಿದ್ದಾರೆ ಪೋಸ್ಟ್ಗಳು. ಏನು ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆ ನಾನ್ HK ಭಾಗದಲ್ಲಿ ಕೆಲವೊಂದಿಷ್ಟು ಪೋಸ್ಟ್ಗಳನ್ನು ಕರೆದಿದ್ದಾರೆ. ಅದ್ರ ಬಗ್ಗೆ ನಾವು ಸ್ವಲ್ಪ ಡೀಟೇಲ್ ಆದ ಮಾಹಿತಿಯನ್ನು ನೋಡೋಣ. ನಾವು HK ನೋಡಿದ್ವಿ. ಸೇಮ್ ಇದಕ್ಕೆ ಏನೇನು ಕಂಡೀಷನ್ ಇದೆಯಾ, ಎಜುಕೇಷನ್ ಕ್ವಾಲಿಫಿಕೇಷನು, ಅರ್ಜಿ ಸಲ್ಲಿಸೋದು ಯಾವಾಗ, ಮತ್ತು ಅದ್ರ ಕೊನೆ ದಿನಾಂಕ ಯಾವಾಗ, ವಿದ್ಯಾರ್ಹತೆ ಏನು, ಅದ್ರ ಬಗ್ಗೆ ಎಲ್ಲ ನಾವು ಡೀಟೇಲ್ ಆದ ಮಾಹಿತಿಯನ್ನು ನೋಡಿದ್ವಿ. ಅದೇ ರೀತಿ ನಾನ್ HK ಭಾಗದಲ್ಲಿ ಎಷ್ಟು ಪೋಸ್ಟ್ಗಳು ಕರೆದಿದ್ದಾರಪ್ಪ ಅಂತೇಳಿ ಅದ್ರ ಬಗ್ಗೆ ನಾವು ಸ್ವಲ್ಪ ನೋಡೋಣ. ನೋಡ್ರಿ, ಪೊಲೀಸ್ ಇಲಾಖೆಯಲ್ಲಿ ವಿಶೇಷ ಮೀಸಲು ಪೊಲೀಸ್ ಕಾನ್ಸ್ಟೇಬಲ್ ಏನು ಹೇಳಿ KSRPCಯಲ್ಲಿ ಎಷ್ಟು ಹುದ್ದೆಗಳು ಖಾಲಿ ಇದ್ದಾವೆ. KSRPC ಇಲ್ಲಪ್ಪ ಅಂದ್ರೆ ಪುರುಷರಿಗೆ 1382, ಮಹಿಳೆಯರಿಗೆ 73, ಟೋಟಲಾಗಿ 1455 ಪೋಸ್ಟ್ಗಳು KSRPCಯಲ್ಲಿ ಮಾತ್ರ ಕಾಲ್ಫಾರ್ಮ್ ಆಗೈತೆ. ಅದೇ ರೀತಿಯಪ್ಪ ಅಂತಂತಂದರೆ ಇವ್ರದ್ದು ಏನೇನು ಎಜುಕೇಷನ್ ಕ್ವಾಲಿಫಿಕೇಷನ್ ಇದೆ ಸೇಮ್ ನಾನ್ HK ಭಾಗದಲ್ಲಿ ಏನೇನು ಕ್ವಾಲಿಫಿಕೇಷನ್ ಇತ್ತಲ್ಲ ಇದು ಕೂಡ ಅವ್ರಿಗೆ. ಬಟ್ HK ಭಾಗದವ್ರಿಗೆ ಅದೊಂದು 371 ಸರ್ಟಿಫಿಕೇಟ್ ಒಂದು ಹೆಚ್ಚಿಗಿರುತ್ತೆ. ಅವರು ಯಾವ ರೀತಿಯಾಗಿ ಅಪ್ಲೈ ಮಾಡಬೇಕು ಎಲ್ಲ ಪೂರ್ಣವಾಗಿರ್ತಕ್ಕಂಥ ಮಾಹಿತಿಯನ್ನು ಇವಾಗ ನಾವು ತಿಳಿದುಕೊಂಡ್ವಿ. ಮೇನ್ ಮುಖ್ಯವಾಗಿ ಏನಪ್ಪ ಅಂತಂತಂದರೆ ಯಾವುದೇ ಪೋಸ್ಟ್ಗಳು ಕಾಲ್ಫಾರ್ಮ್ ಮಾಡಿದಾಗ ನೀವು ಸಡನ್ನಾಗಿ ನಾನು 1 ತಿಂಗಳಲ್ಲಿ 2 ತಿಂಗಳಲ್ಲಿ ಪ್ರಿಪ್ರೇಷನ್ ಮಾಡ್ತೀನಿ ಅಂತಂತಂದರೆ ಸಾಧ್ಯವಿರಲಾರ್ದ ಮಾತು. ಯಾರು ಕೂಲಂಕುಷವಾಗಿ ಮೊದಲಿನಿಂದ ಏನು ಅಧ್ಯಯನ ಯಾರು ಮಾಡ್ತಾ ಇರ್ತಿರಲ್ಲ ಅವ್ರಿಗೆ ಇದು ತುಂಬ ಭಾಳಷ್ಟು ಅನುಕೂಲವಾಗಿದೆ ಈ ಪೋಸ್ಟ್ಗಳು ಕಾಲ್ಫಾರ್ಮ್ ಮಾಡಿರೋದು. ಹಂಗಂತೇಳಿ ಯಾರು ಓದಿದೇನೆ ಎಕ್ಸಾಮ್ ಬರೆದು ನಾನು ಪಾಸ್ ಆಗ್ತೀನಿ ಅಂತೀನಿ ಅಂಥೇಳಿ ಯಾರು ತಿಳ್ಕೊಂಡ್ರೆ ಅದು ಅವ್ರ ದಡ್ತನ ಅಂತೇಳಿ ಹೇಳ್ತೀನಿ. ಭಾಳಷ್ಟು ವರ್ಷಗಳಿಂದ ತಂದೆ ತಾಯಿಗಳ ಕನಸುಗಳನ್ನು ಈಡೇರಿಸ್ಕೋಸ್ಕರ ಮಕ್ಕಳೆಲ್ಲ ಭಾಳಷ್ಟು ಕಷ್ಟಪಟ್ಟು ಓದಿದಿರಿ, ಒಂದು ಅವಕಾಶ ಸಿಕ್ಕ್ಯದ. ಈ ಅವಕಾಶಗಳನ್ನು ಸದುಪಯೋಗ ಪಡ್ಕೊಳ್ರಿ. ಯಾಕಪ್ಪ ಅಂದರೆ ಡೇ ಆ್ಯಂಡ್ ನೈಟ್ ಲೈಬ್ರರಿಯಲ್ಲಿ ಬೆಳಗ್ಗೆಯಿಂದ ಸಂಜೆವರೆಗೂ ಕೂತ್ಕೊಂಡು ಓದೋವಂಥ ವಿದ್ಯಾರ್ಥಿಗಳಿದ್ದಾರೆ. ನೀವು ಮುಖ್ಯವಾಗಿ ಏನಪ್ಪ ಅಂತಂದರೆ ಸಿಕ್ಕಾಪಟ್ಟೆ ಓದೋದನ್ನು ನಿಲ್ಲಿಸ್ಬೇಕು. ಮೇನ್ ಎಕ್ಸಾಮ್ ಪ್ಯಾಟ್ರನ್ ಏನಿದೆ ಅಂಥೇಳಿ ಅದನ್ನು ತಿಳ್ಕೊಳ್ಬೇಕು. ಎಕ್ಸಾಮಲ್ಲಿ ಏನು ಕೇಳ್ತಾ ಇದ್ದಾರೆ, ಅವ್ರ ಎಕ್ಸೆಪ್ಟೇಷನ್ ಏನಿದೆ ಅದ್ರ ಬಗ್ಗೆ ನೀವು ಫಸ್ಟ್ ತಿಳ್ಕೊಳ್ರಿ. ಆವಾಗ ಮಾತ್ರ ಎಕ್ಸಾಮ್ ಕ್ಲಿಯರ್ ಮಾಡೋದಕ್ಕೆ ಸಾಧ್ಯ ಆಗ್ತದೆ ಅಂತೇಳಿ ನಾನು ತಿಳಿಸ್ಕೊಡ್ತೀನಿ. ನೋಡಿದ್ರಲ್ಲ, ಇವತ್ತು HK ಮತ್ತು ನಾನ್ HK ಭಾಗದಲ್ಲಿ ಪೊಲೀಸ್ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡೋದಕ್ಕೋಸ್ಕರ ನೇಮಕಾತಿಯನ್ನು ಹೊರಡಿಸಿದ್ದಾರೆ ಅಧಿಸೂಚನೆ. ಅದ್ರ ಕುರಿತಾಗಿ ನೋಡಿದ್ವಿ. ನಿಮ್ಗೆ ಯಾವುದಾದ್ರೂ ಏನಾದರೂ ಡೌಟ್ ಇತ್ತಪ್ಪ ಅಂತಂತಂದರೆ ನಮ್ಮ ರಘು GK 2026 ಚಾನಲ್ನ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟನ್ನು ಮಾಡಿರಿ ವಿಡಿಯೋ ಕೆಳಗಡೆ. ಅದಕ್ಕೆ ಪೂರ್ಣವಾಗಿರ್ತಕ್ಕಂಥ ಮಾಹಿತಿಯನ್ನು ನಾನು ನಿಮಗೆ ತಿಳಿಸ್ತೀನಿ. ಅದೇ ರೀತಿ ಹೆಚ್ಚಿನ ವಿಡಿಯೋನ ಇದು ಶೇರ್ ಮಾಡಿರಿ, ಭಾಳಷ್ಟು ಜನರಿಗೆ ಅನುಕೂಲ ಆಗಲಿ. ಯಾರ್ಯಾರು ಓದ್ತಾ ಕೂತ್ಕೊಂಡಿರ್ತಾರಲ್ಲ ಅವ್ರಿಗೆಲ್ಲ ಅನುಕೂಲ ಆಗುತ್ತೆ ಅಂತ ತಿಳಿಸ್ತಾ ಇಲ್ಲಿಗೆ ಈ ಕ್ಲಾಸನ್ನು ಮುಗಿತಾ ಮತ್ತೆ ಮುಂದಿನ ನೋಟಿಫಿಕೇಷನ್ಗಳ ಬಗ್ಗೆ ಮತ್ತು ಕ್ಲಾಸಸ್ ಬಗ್ಗೆ ನಿಮಗೆ ಪೂರ್ಣವಾದ ಮಾಹಿತಿಯನ್ನು ಕೊಡ್ತೀನಿ. ಅಲ್ಲಿವರೆಗೂ ಎಲ್ಲರೂ ಶ್ರಮ ವಹಿಸಿ ಕಷ್ಟಪಟ್ಟು ಓದೋದಕ್ಕೆ ಪ್ರಯತ್ನವನ್ನು ಪಡ್ರಿ ಅಂತ ಹೇಳ್ತೀನಿ. ಅಲ್ಲಿವರೆಗೂ ಮತ್ತೆ ಗುಡ್ ಬಾಯ್.